ಕುಂದಾನಗರಿಯ ಕೈ ನಾಯಕರ ಮನೆಯಲ್ಲಿ ಐಟಿ ಅಧಿಕಾರಿಗಳು ಇಂಚಿಂಚು ಶೋಧಿಸಿದ್ದೇ ತಡ. ರಾಜಕಾರಣಿಗಳು ಆ ಶಾಕಿಂದ ಹೊರಬರೋಕೆ ಕೆಲ ಸಮಯವೇ ಬೇಕಾಯಿತು. ಆದ್ರೀಗ ಯಾರ್ದೋ ಸಿಟ್ಟು ಯಾರ ಮೇಲೂ ತೋರಿಸಿದ್ರು ಅನ್ನೋ ಹಾಗೆ ಐಟಿ ದಾಳಿಯಾಗಿದ್ದು ಒಬ್ಬರ ಮನೆಯಲ್ಲಿ ಸೇಡು ತೀರಿಸಿಕೊಂಡಿದ್ದು ಇನ್ನೊಬ್ಬರ ಮನೆ ಮೇಲೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸೋದರನ ವಿರುದ್ಧ ಗೂಂಡಾಗಿರಿ ಆರೋಪ. ಬಿಜೆಪಿ ಶಾಸಕ ಸಂಜಯ್ ಪಾಟೀಲ್ ಆಪ್ತನ ಮನೆ ಮೇಲೆ ದಾಳಿ. ಕಳೆದ ವಾರ ರಾಜ್ಯ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಮೇಲೆ ಐಟಿ ರೇಡ್ ಆಗಿತ್ತು. ಈ ದಾಳಿ ನಡೆಯೋಕೆ ಬಿಜೆಪಿ ಮುಖಂಡ ಸನತ್ ಕುಮಾರ್ ಕಾರಣ ಅಂತ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜು 20ಕ್ಕೂ ಅಧಿಕ ಮಂದಿಯೊಂದಿಗೆ ನಿನ್ನೆ ಮಧ್ಯಾಹ್ನ 3:15ಕ್ಕೆ ಟಿಳಕವಾಡಿಯಲ್ಲಿರುವ ಸನತ್ ಕುಮಾರ್ ಮನೆ ಮೇಲೆ ದಾಳಿ ನಡೆಸಿದ್ರಂತೆ. ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮನೆಯಲ್ಲಿ ದಾಂಧಲೆ ಎಬ್ಬಿಸಿದ್ದಾರೆ. ಅಲ್ಲದೆ ಬೆಡ್ರೂಮ್ನ ಕಿಟಕಿ ಗಾಜುಗಳನ್ನ ಪುಡಿ ಪುಡಿ ಮಾಡಿದ್ದಾರೆ ಅಂತ ಸನತ್ ಕುಮಾರ್ ಪತ್ನಿ ಭಾಗ್ಯಶ್ರೀ ಆರೋಪ ಮಾಡಿದ್ದಾರೆ. ಈ ಸಂಬಂಧ ಚಂದ್ರರಾಜು ಸೇರಿದಂತೆ 20 ಮಂದಿ ವಿರುದ್ಧ ಟಿಳಕವಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ಮೊಕದ್ದಮೆ ದಾಖಲಾಗಿದೆ. ನಮ್ಮ ಹೆಣ್ಮಕ್ಳು ಐಟಿ ಡಿಪಾರ್ಟ್ಮೆಂಟ್ ರೇಟ್ ಮಾಡಿಸಿದ್ದಾರೆ ಅಂತ ಹೇಳಿ ಕೆಟ್ಟ ಮಾತೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರು. ಅದಕ್ಕೆ ನಾನು ಇಲ್ಲ ಸರ್ ಅವರು ಹೊರಗಡೆ ಹೋಗಿದ್ದಾರೆ ಅಂತಂದೆ. ಆಮೇಲೆ ಅವ್ರು ತಲವಾರು ರೋಡೆಲ್ಲ ಹಿಡ್ಕೊಂಬಂದಿದ್ರು. ಅವ್ಗೆ ಮರ್ಡರ್ ಮಾಡ್ತೀವಿ ಸಾಯಿಸ್ಬಿಡ್ತೀವಿ ಅಂತ, ನಾವು 100 ಜನಕ್ಕೆ ಕರ್ಕೊಂಬರ್ತೀವಿ, ಇಲ್ಲಿ ಗಲಾಟೆ ಮಾಡ್ತೀವಿ ಈಗ ಅಂತಂದು. ಇನ್ನು ಸುದ್ದಿ ತಿಳಿತಾ ಇದ್ದಂತೆ ಟಿಳಕವಾಡಿ ಪೊಲೀಸರು ಸನತ್ ಕುಮಾರ್ ಮನೆಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚಂದ್ರರಾಜ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಶಂಕರಗೌಡ ಪಾಟೀಲ್ ಸೇರಿ 22 ಮಂದಿ ಆರೋಪಿಗಳ ವಿರುದ್ಧ ತನಿಖೆ ನಡೆಸುವುದಾಗಿ ಭರವಸೆ ನೀಡಿದ್ದಾರೆ. ಚನ್ನರಾಜ್, ಶಂಕರಗೌಡ ಪಾಟೀಲು ಮತ್ತು ಪ್ರಣಯ್ ಶೆಟ್ಟಿ ಹಾಗೂ 22 ಜನರು ಬಂದು ಅಕ್ರಮವಾಗಿ ನಮ್ಮ ಮನೆ ಪ್ರವೇಶಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಹಾಗೂ ಅಸಭ್ಯವಾಗಿ ವರ್ತಿಸಿದ್ದಾರೆ. ಒಂದು ಅಕ್ರಮ ಕೂಟ ಕಟ್ಟಿಕೊಂಡು ಮನೆಯ ಕಿಟಕಿ ಗ್ಲಾಸ್ಗಳಿಗೆ ಕಲ್ಲು ಹೊಡೆದಿದ್ದಾರೆ ಅನ್ನೋ ರೀತಿಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದರೆ ಈ ಆರೋಪವನ್ನ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಳ್ಳಿ ಹಾಕಿದ್ದಾರೆ. ಸನತ್ ಕುಮಾರ್ ನನ್ನ ವಿರುದ್ಧ ಮೊದಲಿಂದ ಕೂಡ ಸೇಡು ಸಾಧಿಸುತ್ತಿದ್ದಾರೆ, ಗೂಂಡಾಗಿರಿ ನಮ್ಮ ಸಂಸ್ಕೃತಿ ಅಲ್ಲ ಅಂತ ಹೇಳಿದ್ದಾರೆ. ತಮ್ಮ ಮನೆಗೆ ತಾವೇ ಕಲ್ಲು ಹೊಡ್ಕೊಂಡು ಮಾಡಿದಂಥ ಒಂದು ರಾಜಕೀಯ ಪ್ರೇರಿತ ಒಂದು ಷಡ್ಯಂತ್ರ, ಚೀಪ್ ಗಿಮಿಕ್ ಮಾಡಿದ್ದಾರೆ. ಗಿಮಿಕ್ ಮಾಡೋದ್ರಲ್ಲಿ, ದಾದಾಗಿರಿ ಮಾಡೋದ್ರಲ್ಲಿ, ಜನರನ್ನ ಓಡಿಸೋದ್ರಲ್ಲಿ, ಜನರಿಗೆ ಮೋಸ ಮಾಡೋದ್ರಲ್ಲಿ ಸಂಜಯ್ ಪಾಟೀಲ್ರು ಮತ್ತು ಸಂಜಯ್ ಪಾಟೀಲ್ನ ಪಟಾಲಿಯಮ್ಮು ನಿಸ್ಸೀಮ ಆಗಿದೆ. ಒಟ್ಟಿನಲ್ಲಿ ಕುಂದಾನಗರಿಯ ರಾಜಕಾರಣಿಗಳಿಗೆ ಐಟಿ ಶಾಕ್ ನೀಡ್ತಾ ಇದ್ದಂತೆ ರಾಜಕೀಯ ಕೆಸರು ಚಾಟ ಆರಂಭವಾಗಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರು ಕಚ್ಚಾಟವನ್ನ ಶುರು ಮಾಡಿದ್ದಾರೆ. ಆದರೆ ಇದು ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿರೋದು ನಿಜಕ್ಕೂ ಒಳ್ಳೆ ಬೆಳವಣಿಗೆ ಅಲ್ಲ. ಶ್ರೀಕಾಂತ್, TV9 ಬೆಳಗಾವಿ.